ವೈದ್ಯರ ನಿರ್ಲಕ್ಷ್ಯದಿಂದ ನವಜಾತ ಶಿಶುವಿಗೆ ಗಾಯವಾದ ಗಂಭೀರ ಘಟನೆ ಹಾವೇರಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಂಭವಿಸಿದೆ. ಸಿಸೇರಿಯನ್ ವೇಳೆ ಶಿಶುವಿನ ತಲೆಭಾಗಕ್ಕೆ ಬ್ಲೇಡ್ ತಗುಲಿ ಗಾಯವಾಗಿತ್ತು. ಬಳಿಕ ಏನೂ ಆಗಿಲ್ಲ ಅಂತ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಾವೇರಿಯ ಹೊಸನಗರ ನಿವಾಸಿಗಳಾದಂತಹ ಅಹಮದ್ ಮುಜಾಹಿದ್ ಮತ್ತು ಬಿಬಿ ಅಬ್ಸಾ ಮುಲ್ಲಾ ದಂಪತಿಗೆ ಸೇರಿದಂತಹ ನವಜಾತ ಶಿಶುವಿಗೆ ಗಾಯವಾಗಿದೆ. ಗರ್ಭಿಣಿ ಮಹಿಳೆಗೆ ನೋವು ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಗರ್ಭದಲ್ಲಿನ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಅಂತ ಹೇಳಿದ ವೈದ್ಯರು ನಾರ್ಮಲ್ ಡೆಲಿವರಿ ಸಾಧ್ಯವಿಲ್ಲ, ತಕ್ಷಣ ಸಿಸೇರಿಯನ್ ಮಾಡಬೇಕು ಅಂತ ಭಯ ಹುಟ್ಟಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಕುಟುಂಬದವರು ವೈದ್ಯರ ಸಲಹೆಯ ಮೇರೆಗೆ ಶಸ್ತ್ರಚಿಕಿತ್ಸೆಗೆ ಒಪ್ಪಿಕೊಂಡಿದ್ದಾರೆ. ಬೆಳಗ್ಗೆ 12 ಗಂಟೆಗೆ ಬಂದಾಗ 12 ಗಂಟೆಗೆ ಅಡ್ಮಿಟ್ ಮಾಡ್ಕೊಂಡ್ರಿ ಅವರು. ಅಡ್ಮಿಟ್ ಮಾಡ್ಕೊಂಡಿನ್ಯಾಗ 1 ತಾಸಿನಾಗ ನಾರ್ಮಲ್ ಮಾಡ್ತೀವಿ ಅಂದ್ರೆ 1:30-2 ಮಾಡಿದ್ರಿ ಅವರು. 2 ಗಂಟೆ ಆಗಿನ ಮ್ಯಾಕ ಮಗು ನೀರು ಕಡಿಮೆ ಐತಿ, ಆಪ್ರೇಷನ್ ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಮಗು ಉಳಿಯಲ್ಲ, ನಾರ್ಮಲ್ ಆದ್ರೆ ಮಗು ಉಳಿಯಲ್ಲ ಅಂತ ಮಾತು ಹೇಳಿದ್ರಿ ಅವರು. ನಾವು ನಾರ್ಮಲ್ ಬೇಡ್ರಿ, ಆಪ್ರೇಷನ್ನ ಮಾಡಿರಿ, ಆಪ್ರೇಷನ್ ಆದ್ರೆ ಏನು ನಾರ್ಮಲ್ ಆದ್ರೆ ಏನು ನಮಗೇನು ಇಲ್ಲ ಪ್ರಾಬ್ಲಮ್ಮು ಮಾಡಿರಿ ನೀವು ಅಂತ ನಾವು ಹೇಳಿದ್ವಿ ರೀ. 3 ಗಂಟೆ ಮಟ ಹ್ಞೂ ಅಂತ ಇದು ಮಾಡ್ಕೊಂಡ್ರಿ ಅವರು. ಮಾಡಿಸ್ಕೊಂಡು 3 ಗಂಟೆಗೆ ಥಿಯೇಟರಿಗೆ ಕರ್ಕೊಂಡು ಹೋದ್ರಿ ರೀ. ಆಪ್ರೇಷನ್ ಮಾಡ್ತೇವೆ ಅಂತ ಆಪ್ರೇಷನ್ ಆತ್ರಿ. ಆಪ್ರೇಷನ್ ಆಗಿನ ನಂತರ ಆ ಮಗುಗೆ ಬ್ಲೇಡ್ ಹತ್ತೈತಿ ರೀ. ಬ್ಲೇಡ್ ಹತ್ತಿನ ಮ್ಯಾಕ ಆಮೇಲೆ ಹೇಳಿದ್ರಿ ರೀ ಅವರು, ಮಗುಗೆ ಬ್ಲೇಡ್ ಹತ್ತೈತಿ, ನೀರು ಕಡಿಮೆ ಆಗಿ ಸ್ವಲ್ಪ ಹತ್ತೈತಿ, ಏನಾಗಲ್ಲ, ನೀರು ಕಡಿಮೆ ಆಗಿದ್ದಕ್ಕೆ ಹತ್ತೈತಿ ಅಂತ ಹೇಳಿದ್ರಿ ರೀ. ನಾವು ಕೇಳತ್ಲಿ ಏನಂದ್ರಿ ರೀ, ಏನಾಗಲ್ಲ ಅದು ಅಂತ ಹೇಳಿದ್ರಿ ರೀ. ಸ್ವಲ್ಪ ತಲೆಯಾಗ ಬಾವು ಬಂದೈತಿ, ICUನ್ಯಾಗ ಇಟ್ರೆ ಏನಾಗಲ್ಲ ಅಂದ್ರಿ. ನಾ ಕೇಳತ್ಲಿ ಹೌದೇನ್ರಿ ಅಂತ ನಾವು ಹೇಳಿ ಬಂದ್ವಿ ರೀ. ಆಮೇಲೆ ನಂತರ ಅವರು ಏನು ಹೇಳಕ್ಕೆ ಬಂದೇ ಇಲ್ರಿ. ಆ ಮಗುಗೆ ICUಗೆ ಕರ್ಕೊಂಡು ಹೋದ್ರಿ ರೀ. ಅವರು ಸ್ವಾತಿ ಮೇಡಮ್ ರೀ, ಅವರು ಆಪ್ರೇಷನ್ ಮಾಡಿದ್ರಿ ರೀ. ಇನ್ನೊಬ್ರು ಯಾರೋ ಇದ್ರು ಅವ್ರ ಜೊತೆಗೆ, ಅವರು ಇಬ್ರು ಸೇರಿ ಮಾಡ್ಯಾರಿ ಇದು ಆಪ್ರೇಷನ್. ಈಗ ಬೇಜವಾಬ್ದಾರಿಯಿಂದ ಹಿಂಗ ಮಾಡಕಂತ ಹೋದ್ರ ಬ್ಯಾರೆ ಮಕ್ಳು, ಈಗ ನಮ್ಮ ಮಗು ಹಿಂಗಾಗೈತ್ರಿ, ಬ್ಯಾರೆ ಮಗುಗೆ ಇದ ಸಮಸ್ಯೆ ಆದ್ರ ಈಗ ಜವಾಬ್ದಾರಿ ಯಾರು ತಗೊಂತಾರ್ರಿ? 2 ಹಾಕ್ಯಾರಿ, 2 ಹೊಲಿಗೆ ಹಾಕ್ಯಾರಿ. ಮತ್ತು ಆ ಮಗು ಈಗ ಸುರಕ್ಷೆ ಆಗಿದೆ ಅಂತ ಹೇಳಾಕತ್ತಾರ್ರಿ. ನಾಳೆ ಏನಾರ ಸಮಸ್ಯೆ ಆದ್ರ ನಾವು ದುಡಿ ತಿನ್ನರಿ. ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬರಕ್ಕ ನಮ್ಗೆ ಸವಲತ್ತು ಇದೆ ಅಂತ ನಾವು ಬರಾಕತ್ತೇವ್ರಿ ಗೌರ್ಮೆಂಟ್ ಆಸ್ಪತ್ರೆಗೆ. ನಾವು ಬಡವ್ರು ಇದ್ದಿದ್ದಿಲ್ಲ ಅಂದ್ರೆ ನಾವೇ ಬರ್ತಿದ್ದಿಲ್ರಿ ಗೌರ್ಮೆಂಟ್ ಆಸ್ಪತ್ರೆಗೆ. ಈಗ ಸಾರ್ವಜನಿಕರು ಬರ್ತಾರ್ರಿ ಗೌರ್ಮೆಂಟ್ ಆಸ್ಪತ್ರೆಗೆ. ಅದಕ್ಕೆ ಅವರು ಬಡವ್ರು ಅದಾರ ಅಂತ ಬರ್ತಾರೆ. ಅವರು ಇಲ್ಲಾಂದ್ರೆ ಅವರು ರೊಕ್ಕದ್ದು ಇದ್ದಾರೆ ಅಂತಿದ್ರೆ ಬರಂಗಿಲ್ರಿ ಇವ್ರು. ಈಗ ನಮ್ಗೆ ಹಿಂಗೆ ಮಾಡ್ಯಾರ್ರಿ. ಈಗ ಮತ್ತೆ ಸಾರ್ವಜನಿಕರ ಮನ್ಸಿನ್ಯಾಗ ಹೆದರಿಕೆ ಬೀಳ್ತೈತ್ರಿ, ಇವ್ರ ಮಗಿಗೆ ಹಿಂಗ ಮಾಡ್ಯಾರ, ಬ್ಯಾರ್ಯಾರ ಮಗುಗೆ ಹಂಗ ಮಾಡ್ತಾರಂತ. ಮುಂಜಾನೆ 11 ಗಂಟೆಗೆ ಬಂದಿದ್ರಿ ಸರ್. ಅವರು ಡಿಲಿವರಿ ಆಕೈತೆ ಅಂದ್ರಿ, ನಾರ್ಮಲ್ ಆಕೈತೆ ಅಂದ್ರಿ ಸಲ ನಾವು ಇದ್ರಿ. ಮುಂಜಾನೆಯಿಂದ ನಿಂತ್ಕೊಂಡು ಮತ್ತು ಹೊಟ್ಟೆಗೆ ನೀರು ಕಡಿಮೆ ಆಗಿತ್ತು ಅಂಥೇಳಿ ಮತ್ತು ಸಿದ್ರಿನ ಆಕತಿ ಅಂತಂದ್ರೆ ಆಯ್ತು ಅಂಥೇಳಿ ನಾವೆಲ್ಲ ಇದು ಮಾಡಿ ಗಂಡನ ಕರೆದು ಸೈನ್ ಮಾಡ್ಸಕ್ಕೆ ಹಚ್ಚಿ ಎಲ್ಲ ಇದು ಮಾಡಿ ಮತ್ತು ಆಪ್ರೇಷನ್ ಕರ್ಕೊಂಬಂದ್ರಿ. ಕರ್ಕೊಂಡ್ಬಂದು ಗಂಡು ಹುಡುಗ ಹುಟ್ಟಿತ್ರಿ. ಏನೋ ಸ್ಟಿಚ್ ಆಗಿತ್ತು ಸ್ವಲ್ಪ ಅಂಥೇಳಿ, ಇಷ್ಟು ಇದಾಗಿತ್ತು ಅಂಥೇಳಿ ತೋರಿಸಿದ್ರಿ. ತೋರಿಸಿ ಆ ಬ್ಯಾಂಡೇಜ್ ಹಾಕಿದ್ದು ನನ್ನ ಮುಂದೆ. ಅದು ಏನೋ ಹೊಟ್ಟೆಗೆ ನೀರಿಲ್ಲ ಅಂತ್ರಿ, ಇಲ್ಲೇ ಸಲಕ್ಕೆ ಬ್ಲೇಡ್ ಹತ್ತೈತಂತ್ರಿ, ಅದು ಹಾಗಾಗಿ ಹಾಕಿತಿ ಅಂತ ಡಾಕ್ಟ್ರ್ ಅಂದ್ರಿ, ದೊಡ್ಡ ಡಾಕ್ಟ್ರ್ ಅಂದ್ರಿ ನನ್ನ ಮುಂದೆ. ಆಯ್ತು ರೀ ಸರ್, ಹೇಳ್ತೀನಿ ಅಲ್ಲಿ ಹೋಗಿ ಅಂತಂದ್ರಿ ಸರ್. ನಾಳೆ ಗಂಡ ಏನಾರ ಅಂದ್ರೆ ಏನು ಮಾಡ್ಬೇಕ್ರಿ ಸರ್ ಮುಂದೆ? ಈಗ ಸಣ್ಣ ಕುಸಿಗೆ ಹಿಂಗಾತ್ರಿ, ನಾಳೆ ಏನಾರ ಆದರೆ ಗಂಡ ಅವ್ರಿಗೆ ಇದು ಮಾಡಿದ್ರೆ ಏನು ಮಾಡ್ಬೇಕ್ರಿ ಸರ್ ನಾವು? ಮತ್ತು ಬೇಜವಾಬ್ದಾರಿನೇ ಸರ್, ಬೇಜವಾಬ್ದಾರಿನೇ ಆಗಿತ್ತಲ್ರಿ ಸರ್. ಮತ್ತು ಕೂಸಿಗೆ ಹೆಂಗೆ ಹತ್ತೈತ್ರಿ ಸರ್ ಬ್ಲೇಡ್? ಅದು ಬೇಜವಾಬ್ದಾರಿನೇ ಸರ್. ಮತ್ತೆ ಎಲ್ಲಾರ್ಗು ಹಿಂಗ ಹಾಕಂತ ಹೋದ್ರೆ ಮತ್ತೆ ಏನ್ ಮಾಡ್ಬೇಕ್ರಿ ಸರ್? ಆಪರೇಷನ್ ವಾರ್ಡ್ನಿಂದ ಶಿಶುವನ್ನ ಹೊರತಂದ ವೇಳೆ ಮಗುವಿನ ತಲೆಭಾಗದಲ್ಲಿ ಬ್ಲೇಡ್ ಗಾಯ ಕಂಡು ಬಂದಿದೆ. ಇದನ್ನ ಗಮನಿಸಿದಂತಹ ಪಾಲಕರು ಬೆಚ್ಚಿ ಬಿದ್ದಿದ್ದಾರೆ, ವೈದ್ಯರನ್ನ ಪ್ರಶ್ನಿಸಿದ್ದಾರೆ. ಮಗುವಿಗೆ ಏನಾಯಿತು ಅಂತ ಕೇಳಿದಾಗ ವೈದ್ಯೆ ಸ್ವಾತಿ ಗರ್ಭದಲ್ಲಿ ನೀರು ಕಡಿಮೆ ಇದ್ದ ಕಾರಣ ಶಸ್ತ್ರಚಿಕಿತ್ಸೆ ವೇಳೆ ತಲೆಗೆ ಬ್ಲೇಡ್ ತಗುಲಿದೆ, ಆದರೆ ಏನೂ ಆಗಲ್ಲ ಅಂತ ಉತ್ತರಿಸಿ ಅಲ್ಲಿಂದ ತೆರಳಿದ್ದಾರೆ ಎನ್ನಲಾಗಿದೆ. ಒಂದೇ ಹೆರಿಗೆಗೆ ಬಂದಾಗ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದಾಗ ಹೊಟ್ಟೆಯಲ್ಲಿ ನೀರು ಕಡಿಮೆ ಇರೋದ್ರಿಂದ ಅವರು ಡಾಕ್ಟರ್ ಸ್ವಾತಿ ಅಂತೇಳಿ ಸಿಸೇರಿಯನಿಗೆ ತೊಗೊಂಡಿದ್ದಾರೆ. ನೀರು ಕಡಿಮೆ ಇದ್ದಾಗ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಇಮಿಡಿಯೇಟ್. ನೀರು ಕಡಿಮೆ ಇದ್ದಾಗ ಅವರು ಸಿಸೇರಿಯನ್ಗೆ ಒಂದು ಇನ್ಸಿಷನ್ ತೊಗೋತಿರ್ಬೇಕಾದ್ರೆ ಮಗುವಿಗೆ ತಲೆಗೆ ಸ್ವಲ್ಪ ಅದು ಬ್ಲೇಡ್ ಹತ್ತಿದೆ. ಅದು ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿರೋದಲ್ಲ,
ಅವರು ಹೇಳಿದ್ದಾರೆ, ನಾವು ಉದ್ದೇಶಪೂರ್ವಕವಾಗಿ ಮಾಡಿರೋದಲ್ಲ. ಬಟ್ ಆದರೂ ಸಹಿತ ಅವ್ರ ತಂದೆ ತಾಯಿ ಜೊತೆ ನಾನು ಮಾತಾಡಿದ್ದೀನಿ. ಅವರನ್ನು ನಾಳೆ ಕರೆಸಿ ಬೆಳಗ್ಗೆ ಏನಿದೆ ಸಮಗ್ರ ಒಂದು ಪರಿಶೀಲನೆ ಮಾಡಿ ಅವರು ನಾನು ಮಗುವಿನ ತಂದೆ ಮತ್ತು ತಾಯಿ ಜೊತೆಗೆ ಮತ್ತೆ ಮಾತಾಡ್ತೇನೆ. ಆ ಥರ ಮೊನ್ನೆ ಒಂದು ಘಟನೆ ಬಿಟ್ಟರೆ ಮತ್ತೆ ಯಾವಾಗಿಲ್ಲ, ಇದು ಒಂದಾಗಿದೆ ಅಷ್ಟೇ. ಯಾಕಂದರೆ ಇಲ್ಲಿ ಜಾಸ್ತಿ ಹೆರಿಗೆ ಬರ್ತಾವೆ, ಎಲ್ಲರಿಗೂ ಗೊತ್ತಿದೆ. ದಿನಕ್ಕೆ ಕನಿಷ್ಠ ಒಂದು 20 ಡೆಲಿವರಿ ಆಗ್ತಾವೆ ಇಲ್ಲಿ. ಪದೇ ಪದೇ ಆಗಿಲ್ಲ. ಮೊನ್ನೆ ಒಂದು ರೀಸೆಂಟ್ಲಿ ಒಂದು ನಿಮಗೂ ಗೊತ್ತಿದೆ ಆಗಿದ್ದು, ಇದೊಂದು ಈಗಾಗಿದೆ. ಸಿಜೇರಿಯನ್ ಮಾಡಬೇಕಾದ್ರೆ ಕಾಮನ್ ಇನ್ಸಿಷನ್, ಅದು ಯಾರಿಗೇ ಸಿಜೇರಿಯನ್ ಮಾಡಲಿ ಅದು ಕಾಮನ್ ಇನ್ಸಿಷನ್ ತೊಗೋತಾರೆ, ಹೊಟ್ಟೆ ಮೇಲೆ ಅಡ್ಡವಾಗಿ ತೊಗೋತಾರೆ. ಸೊ ಅದು ನೀರು ಕಡಿಮೆ ಇರೋದ್ರಿಂದ ಆಗಿದೆ ಅಂತ ಡಾಕ್ಟರ್ನ ಹತ್ರ ನಾನು ಮಾತಾಡಿದ್ದೀನಿ. ಈಗ ಮತ್ತೆ ಮಾತಾಡ್ತೀನಿ ನಾನು, ಯಾಕಂದ್ರೆ ಈಗ ಮತ್ತೆ ಬೇರೆ ತಾಯಂದರು ಇಲ್ಲಿ ಹೆರಿಗೆಗೆ ಬಂದಿರ್ತಾರೆ. ನಾವು ಈಗಲೇ ಅವ್ರನ್ನ ಕರೆದ್ಬಿಟ್ಟು ನಾವು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಬೇರೆ ತಾಯಂದರಿಗೆ ನಾನು ಅವ್ರ ಹತ್ರನೂ ಮಾತಾಡಿದ್ದೀನಿ. ಬೇರೆ ತಾಯಂದರಿಗೆ ಸರ್ವಿಸ್ ಸಿಗೋದ್ರಲ್ಲಿ ತೊಂದರೆ ಆಗೋದು ಬೇಡ, ನಾನು ಸಮಗ್ರವಾಗಿ ಅದೇನು ವಿಚಾರಣೆ ಮಾಡಿ ಏನು ತೊಂದರೆ ಆಗಲಾರ್ದು ನಾನು. ಈ ಮಗು ಈಗ ಆರಾಮಿದೆ, ಹಾಲು ಕುಡಿದಿದೆ. NICUದಲ್ಲಿ ಇಡೋಂಥದ್ದು ಏನಿಲ್ಲ, ಅವರು ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ಬಟ್ ಅವ್ರ ಅಪ್ರೆನ್ಸಿನಿಂದ ತೊಗೊಂಡು ಹೋಗಿಲ್ಲ. ಈಗ ಸದ್ಯ ಆರಾಮಿದ್ದಾಳೆ. ಖಂಡಿತ ವಿಚಾರಣೆ ಮಾಡಿ ನಾವು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರ ಮೀಟಿಂಗ್ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವು ಮಾತಾಡಿ ಅವರು ಬರ್ತಾರೆ. ಈ ಘಟನೆಯಿಂದ ಆಕ್ರೋಶಗೊಂಡಂತಹ ಕುಟುಂಬದವರು ವೈದ್ಯೆ ಸ್ವಾತಿಯವರ ನಿರ್ಲಕ್ಷ್ಯವೇ ಶಿಶುವಿನ ಗಾಯಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ. ನಮ್ಮ ಮಗುವಿಗೆ ಮುಂದೆ ಏನಾದರೂ ಸಮಸ್ಯೆ ಉಂಟಾದ್ರೆ ಅದರ ಹೊಣೆ ಯಾರು ಹೊರ್ತಾರೆ ಅಂತ ದಂಪತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ನವಜಾತ ಶಿಶುವಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.